ಆಧ್ಯಾತ್ಮಿಕ ಮಂತ್ರರೇ, ಭಾಗವತ ಸಪ್ತಾಹವನ್ನು ಕೇಳುತ್ತಿರುವ ನಿಮಗೆಲ್ಲರಿಗೂ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ನಾವು 6ನೇ ದಿನದಲ್ಲಿದ್ದೇವೆ. ಈವರೆಗೆ ನಾವು ಭಾಗವತದಲ್ಲಿ ಬರುವ ಅನೇಕ ವಿಚಾರವನ್ನು ತಿಳಿದಿದ್ದೇವೆ. ಉದ್ಧವ ಗೀತೆಯ ವಿಚಾರವನ್ನು ತಿಳಿದಿದ್ದೇವೆ, ಭಗವದ್ಗೀತೆಯ ವಿಚಾರವನ್ನು ತಿಳಿದಿದ್ದೇವೆ, ನಾರದ ಭಕ್ತಿ ಸೂತ್ರಗಳ ವಿಚಾರವನ್ನು ತಿಳಿದಿದ್ದೇವೆ. ಈಗ ಇವತ್ತು ನಾನು ಮಾಡುತ್ತಿರುವ ಪ್ರವಚನ ಭಗವದ್ಗೀತೆಯ ನಂತರ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳಿದ ಉತ್ತರ ಗೀತೆ. ದಯವಿಟ್ಟು ಗಮನಿಸಿ. ಹೆಚ್ಚು ಜನಕ್ಕೆ ಇದು ಪರಿಚಿತವಲ್ಲದ ಗ್ರಂಥ. ಹಾಗಾಗಿ ಉತ್ತರ ಗೀತೆ ಅಂತ ಹೇಳ್ತಾ ಇದ್ದೇನೆ ನಾನು. ಉದ್ಧವ ಗೀತೆ ಹೇಳ್ತಾ ಇಲ್ಲ, ಭಗವದ್ಗೀತೆ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಇದು 1000ರಲ್ಲಿ ಒಬ್ಬರಿಗೆ ಪರಿಚಿತ ಇರುವ ಗ್ರಂಥ. ಹಾಗಾಗಿ ಇದನ್ನು ಉತ್ತರ ಗೀತೆ ಅಂತ ಹೇಳ್ತಾರೆ. ಯಾಕೆ ಇದು ಉತ್ತರ ಗೀತೆ ಹೇಗೆ ಬಂತು, ಯಾವಾಗ ಬಂತು, ಯಾರ್ಯಾರಿಗೆ ಹೇಳಿದ್ರು ಅಂತ ನೋಡೋಣ. ಕುರುಕ್ಷೇತ್ರ ಯುದ್ಧ ಆಗತ್ತೆ. ಯುದ್ಧದಲ್ಲಿ ಕೌರವರು ಸೋತು ಪಾಂಡವರು ಗೆದ್ದು ಧರ್ಮರಾಯನು ಪಟ್ಟಾಭಿಷೇಕಕ್ಕೆ ಬರ್ತಾನೆ. ಹಾಗೆ ಸುಮಾರು ವರ್ಷ ಕಳೆಯುತ್ತೆ. ಅರ್ಜುನ ಒಂದು ಸಲ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾನೆ, ಭಗವಂತ, ನೀನು ಕುರುಕ್ಷೇತ್ರದಲ್ಲಿ ನನಗೆ ಭಗವದ್ಗೀತೆಯನ್ನು ಹೇಳಿದೆ. ಆ ಯುದ್ಧದ ಮಧ್ಯದಲ್ಲಿ ನೀನು ಅನೇಕ ವಿಚಾರವನ್ನು ಹೇಳಿದೆ. ಯೋಗದ ಬಗ್ಗೆ ಹೇಳಿದೆ, ಧ್ಯಾನದ ಬಗ್ಗೆ ಹೇಳಿದೆ, ಪರಬ್ರಹ್ಮ ತತ್ವದ ಬಗ್ಗೆ ಹೇಳಿದೆ, ಆತ್ಮದ ಬಗ್ಗೆ ಹೇಳಿದೆ. ನನಗೆ ಇದು ಯಾವುದು ಈಗೆಲ್ಲ ಮರ್ತೋಗಿದೆ. ಸರಿಯಾಗಿ ನನ್ನ ಮನಸ್ಸಲ್ಲಿಗೆ ಯಾವುದೂ ಇಲ್ಲ. ಹಾಗಾಗಿ ದಯವಿಟ್ಟು ನೀನು ಇನ್ನೊಂದು ಸಲ ನನಗೆ ಹೇಳಬೇಕು ಅಂತ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಆಯಿತು ಸರಿ, ನಾನು ನಿನಗೆ ಇವಾಗ ಕೆಲವು ಅತ್ಯಂತ ಅಮೂಲ್ಯವಾದ ವಿಚಾರವನ್ನು ಹೇಳ್ತೇನೆ. ಈ ಅತ್ಯಂತ ಅಮೂಲ್ಯವಾದ ವಿಚಾರವನ್ನು ಅತ್ಯಂತ ಪುಣ್ಯಾತ್ಮರಿಗೆ ಮಾತ್ರ ಕೇಳಲಿಕ್ಕಾಗತ್ತೆ. ನಾನು ಭಗವದ್ಗೀತೆಯನ್ನು ಹೇಳಿದಾಗ ನಿನ್ನಲ್ಲಿ ರಜೋಗುಣ ಇತ್ತು. ನೀನು ನನಗೆ ರಾಜ್ಯ ಬೇಡ, ನಾನು ಯುದ್ಧ ಮಾಡೋದಿಲ್ಲ, ನನ್ನ ತಾತನ್ನು ಸಾಯಿಸಬೇಕು, ಗುರುಗಳನ್ನು ಸಾಯಿಸಬೇಕು ಅಂತ ಇದ್ದರೂ ಸಹ ನೀನು ಒಬ್ಬ ಯೋಗಿ ಅನ್ನೋ ಮಟ್ಟದಲ್ಲಿ ಚಿತ್ತಶುದ್ಧಿ ಆಗಿರಲಿಲ್ಲ. ಹಾಗಾಗಿ ನಾನು ಆವಾಗ ನಿನಗೇನು ಹೇಳಿದೆ, ಕರ್ಮವನ್ನು ಮಾಡು, ಸ್ವಲ್ಪ ಮುಂದೆ ಹೋಗಿ ಕರ್ಮ ಯೋಗವನ್ನು ಮಾಡು, ಹಾಗಾಗಿ ನೀನು ಯುದ್ಧವನ್ನು ಮಾಡು ಅಂತ ಹೇಳಿದೆ. ಆದರೆ ನೀನು ವಿಷಯ ಭೋಗವನ್ನು ಎಲ್ಲ ಅನುಭವಿಸಿ ಈ ಸಂದರ್ಭದಲ್ಲಿ ನೀನು ನನ್ನಲ್ಲಿ ಕೇಳ್ತಾ ಇರೋ ಸಂದರ್ಭದಲ್ಲಿ ನಿನ್ನ ಮನಸ್ಸಿನಲ್ಲಿ ಯಾವ ಕಾಮನೆಗಳೂ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಈ ಐಹಿಕ ಪ್ರಪಂಚದಲ್ಲಿ ಇನ್ನು ಗಳಿಸುವಂಥದ್ದು ಏನೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ನಿನ್ನ ಮನಸ್ಸಲ್ಲಿದೆ. ಹಾಗಾಗಿ ನೀನು ಕೇಳುತ್ತಾ ಇರೋದು ಮುಕ್ತಿಯನ್ನು ಹೊಂದುವುದು ಹೇಗೆ, ಒಬ್ಬ ವ್ಯಕ್ತಿಯ ಜೀವನ ಸಾರ್ಥಕವಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ನಿನ್ನ ಪ್ರಶ್ನೆ ಇದೆ. ಹಾಗಾಗಿ ಅದಕ್ಕೆ ಸರಿಯಾದ ವಿಚಾರದಲ್ಲಿ ನಾನು ನಿನಗೆ ಉತ್ತರವನ್ನು ಹೇಳ್ತೇನೆ ಅಂತ ಭಗವಂತ ಉತ್ತರ ಗೀತೆಯನ್ನು ಹೇಳ್ತಾನೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯದಲ್ಲಿ ಭಗವಂತ ಎಲ್ಲ ವಿಚಾರಗಳನ್ನು ಹೇಳ್ತಾನೆ. ಕರ್ಮವನ್ನು ಹೇಳ್ತಾನೆ, ಕರ್ಮಯೋಗವನ್ನು ಹೇಳ್ತಾನೆ, ಆಮೇಲೆ ಜ್ಞಾನವನ್ನು ಹೇಳ್ತಾನೆ, ಬುದ್ಧಿಯೋಗವನ್ನು ಹೇಳ್ತಾನೆ, ಎಲ್ಲವನ್ನು ಭಕ್ತಿಯೋಗವನ್ನು ಹೇಳ್ತಾನೆ, ಎಲ್ಲ ವಿಚಾರವನ್ನು ಹೇಳ್ತಾನೆ. ಅರ್ಜುನ ಹೇಳ್ತಾ ಇರೋದು ಏನು ಅಂದರೆ, ನನಗೆ ಕಲಸು ಮೇಲೆ ಹೋಗಿದೆ. ಏನಂದರೆ ಅದು ಗೊತ್ತು, ಇದು ಗೊತ್ತು, ಎಲ್ಲ ಗೊತ್ತು, ಯಾವುದೂ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಆವಾಗ ನನಗೆ ಈಗ ಗೊತ್ತಾದ್ದು ಏನು ಅಂದರೆ, ಅರ್ಜುನ ನೀನು ಯುದ್ಧವನ್ನು ಮಾಡು. ಇಷ್ಟು ದಿನ ಕೊನೆ ನನಗೆ ಅರ್ಥ ಏನು ಅಂದರೆ, ನೀನು ಈಗ ಯುದ್ಧ ಮಾಡಬೇಕು. ಕೊನೆಗೆ ಹೇಳಿದೆ, ಯಥೇಚ್ಛಸಿ ತಥಾಕುರು, ನಿನಗೇನು ಅನ್ಸತ್ತೋ ಅದು ಮಾಡು ಅಂತ ಕೇಳಿದೆ. ಆವಾಗ ಮೋಹ ಹೋಯಿತೋ ಅಂತ ಕೇಳಿದೆ. ನಾನು ಹೋಯಿತು ಅಂತ ಹೇಳಿದೆ. ನನಗೆ ಮೋಹ ಹೋಯಿತೋ ಹೋಗಿಲ್ವೋ ಅಂತ ನನಗೆ ಸ್ಪಷ್ಟ ಚಿತ್ರಣ ಇರಲಿಲ್ಲ.
ಆದರೂ ನಿನ್ನ ಬಗ್ಗೆ ನಾನು ಒಬ್ಬ ಸ್ನೇಹಿತನಾಗಿ ಮತ್ತು ನೀನು ಭಗವಂತ ಅಂತ ಗೊತ್ತಿರೋದ್ರಿಂದ ಪರಮ ಭಕ್ತನಾಗಿ ನಿನ್ನನ್ನು ಗುರುವಾಗಿ ತಗೊಂಡು ನಾನು ಶಿಷ್ಯನಾಗಿ ನಿನ್ನ ಮಾತನ್ನು ಪಾಲಿಸಿದ್ದೇನೆ ಮತ್ತು ಆ ಸಂದರ್ಭದಲ್ಲಿ ನೀನು ಹೇಳಿದ್ದು ಸರಿಯಾಗಿದೆ ಅಂತ ನನಗೆ ಅನಿಸಿತ್ತು. ಹಾಗಾಗಿ ನಾನು ಯುದ್ಧವನ್ನು ಮಾಡಿ ಆಯಿತು, ಪಾಂಡವರು ಗೆದ್ದು ಆಯಿತು, ಈಗ ಧರ್ಮರಾಯನಿಗೆ ಪಟ್ಟಾಭಿಷೇಕವೂ ಆಯಿತು. ಆದರೆ ನನ್ನ ಇಷ್ಟು ಸಾಲದು ಅನ್ನಿಸ್ತಾ ಇದೆ ನನ್ನ ಮನಸ್ಸಿಗೆ. ಈ ಲೌಕಿಕ ಪ್ರಪಂಚದಲ್ಲಿ ಏನೇ ಸಾಧಿಸಿದರೂ ಮನಸ್ಸಿಗೆ ತೃಪ್ತಿ ಇಲ್ಲ, ಶಾಂತಿ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾನೆ. ನಾನು ಯುದ್ಧವನ್ನು ಮಾಡಿದ್ದರೂ ಕೌರವರು ಸೋತಿದ್ದರು, ನನ್ನ ಮನಸ್ಸು ಇನ್ನೂ ಶಾಂತವಾಗಿಲ್ಲ. ಹಾಗಾಗಿ ನನಗೆ ಮೋಕ್ಷಪ್ರದವಾದ ವಿಚಾರವನ್ನು ಹೇಳು, ಈ ಸಂಸಾರ ಬಂಧನವನ್ನು ಕಳ್ಕೊಳ್ಳೋದು ಹೇಗೆ ಅಂತ ಹೇಳು. ಮಾನಸಿಕವಾಗಿ ನಾವು ಏನು ಮಾಡಬೇಕು, ದೈಹಿಕವಾಗಿ ಏನು ಮಾಡಬೇಕು, ಯಾವ ಆಧ್ಯಾತ್ಮಿಕ ಸಾಧನೆಯನ್ನು ನಾವು ಮಾಡಬೇಕು ಅನ್ನೋದನ್ನು ನೀನು ಅತ್ಯಂತ ಸ್ಪಷ್ಟವಾಗಿ ನನಗೆ ಹೇಳಬೇಕು ಅಂತ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪದೇ ಪದೇ ಬೇಡ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಕರುಣೆಯಿಂದ ಮತ್ತು ಅರ್ಜುನನಲ್ಲಿ ತಮೋಗುಣವಾಗಲಿ ರಜೋಗುಣವಾಗಲಿ ಇಲ್ಲ ಅಂತ ಗೊತ್ತಾದ ಮೇಲೆ, ಯಾಕಂದರೆ ರಜೋಗುಣ ತಮೋಗುಣ ಇದ್ದವರು ಮೋಕ್ಷ ಪ್ರಧಾನವಾದ ವಿಚಾರವನ್ನು ಕೇಳೋದೇ ಇಲ್ಲ ಲೈಫಲ್ಲಿ. ಇದೊಂದು ನಾವು ಅರ್ಥ ಮಾಡ್ಕೊಳ್ಬೇಕು. ಉಪನಿಷತ್ತುಗಳನ್ನು ಯಾರು ಕೇಳ್ತಾರೆ ಅಂದರೆ ವೈರಾಗ್ಯ ಬಂದವರು ಮಾತ್ರ ಕೇಳ್ತಾರೆ. ಯಾರಿಗೆ ವೈರಾಗ್ಯ ಬಂದಿಲ್ವೋ, ಈ ಪ್ರಪಂಚದಲ್ಲಿ ಇನ್ನೂ ಸುಖವನ್ನು ಕಾಣಬೇಕು ಅಂತ ಇದ್ದಾರೋ, ಯಾರಿಗೆ ಧನದ ಆಸೆ, ಹೆಣ್ಣಿನ ಆಸೆ, ಹೊನ್ನಿನ ಆಸೆ, ವಜ್ರ ವೈಡೂರ್ಯಗಳ ಆಸೆ, ಮನೆಗಳ ಆಸೆ, ಆಸ್ತಿಗಳ ಆಸೆ ಇದ್ದರೆ ಅವರು ಉಪನಿಷತ್ತಿನ ತನಕ ಬರೋದೇ ಇಲ್ಲ. ಇದು ಸ್ಪಷ್ಟವಾಗಿ ಗೊತ್ತಿರಬೇಕು. ಹಾಗಾಗಿ ಭಗವಂತನಿಗೆ ಗೊತ್ತಾಗತ್ತೆ ಅರ್ಜುನ ಇದನ್ನೆಲ್ಲ ಮೀರಿ ಈ ಪ್ರಶ್ನೆಯನ್ನು ಕೇಳ್ತಾನೆ ಅಂತ. ಹಾಗಾಗಿ ಇಲ್ಲಿ ಭಗವಂತ ಹೇಳ್ತಾನೆ, ಆಯಿತು ಅರ್ಜುನ, ನಾನು ನಿನಗೆ 4 ಅಧ್ಯಾಯಗಳ ಮೂಲಕ ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಆಗುವ ಹಾಗೆ ಸ್ಪಷ್ಟವಾಗಿ ಮೋಕ್ಷ ಧರ್ಮವನ್ನು ಹೇಳ್ತೇನೆ. ಏನು ಮಾಡಬೇಕು, ಈಗ ನಿನ್ನಲ್ಲಿ ಎಲ್ಲ ಇದೆ, ರಾಜ್ಯಭಾರ ಮಾಡಿ ಆಯಿತು, ಹೆಂಡತಿಯರು ಆಯಿತು, ಮಕ್ಕಳಾಯಿತು, ಧನ ಆಯಿತು, ಸಂಪತ್ತಾಯಿತು, ಆದರೂ ನೀನೇ ಹೇಳ್ತಾ ಇದ್ದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಹಾಗಾಗಿ ಮನಸ್ಸಿಗೆ ಶಾಂತಿ ಆಗುವ, ಇಹಲೋಕದಲ್ಲೂ ಪರಲೋಕದಲ್ಲೂ ಸಲ್ಲುವ ವಿಚಾರವನ್ನು ನಾನು ನಿಂಗೆ ಹೇಳ್ತೇನೆ ಅಂತ ಭಗವಂತ ಉತ್ತರ ಗೀತೆಯನ್ನು ಶುರು ಮಾಡ್ತಾನೆ. ಉತ್ತರ ಗೀತೆಯಲ್ಲಿ ಒಟ್ಟು 4 ಅಧ್ಯಾಯಗಳು ಬರುತ್ತೆ. ಮೊದಲನೇ ಅಧ್ಯಾಯ ಬ್ರಹ್ಮ ಪ್ರತಿಪಾದಕ ಯೋಗ ಅಂತ, 2ನೇ ಅಧ್ಯಾಯ ಬ್ರಹ್ಮ ಸಂದರ್ಶನ ಯೋಗ ಅಂತ, 3ನೇ ಅಧ್ಯಾಯ ತಿರ್ಯಜ್ಞಾನ ಯೋಗ ಅಂತ, 4ನೇ ಅಧ್ಯಾಯ ಗೀತಾಸಾರ ಯೋಗ ಅಂತ. ಹೀಗೆ 4 ಅಧ್ಯಾಯಗಳು ಇರುವ ಉತ್ತರ ಗೀತೆಯನ್ನು ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ ಮೊದಲು ಹೇಳ್ತಾ ಇದ್ದಾನೆ ಓಂಕಾರದ ಬಗ್ಗೆ ಹೇಳ್ತಾನೆ. ಮೊದಲು ನಾವು ಪ್ರಾಣಾಯಾಮ ಮಾಡ್ತೇವೆ. ಮೊದಲು ಏನು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಅಂದರೆ ನಮ್ಮ ಪ್ರಾಣಗಳನ್ನು ನಮ್ಮ ವಶದಲ್ಲಿ ಇಟ್ಟುಕೊಳ್ಳುವುದು. ಯಾರು ಪ್ರಾಣಾಯಾಮವನ್ನು ಮಾಡುತ್ತಾನೋ ಅವನ ಮನಸ್ಸು ಅವನ ವಶದಲ್ಲಿರುತ್ತೆ, ಅವನ ಬುದ್ಧಿ ಅವನ ವಶದಲ್ಲಿರುತ್ತೆ, ಅವನ ಇಂದ್ರಿಯಗಳು ಅವನ ವಶದಲ್ಲಿರುತ್ತೆ ಅಂತ ಹೇಳ್ತಾ ಭಗವಂತ ಮುಂದುವರೆದು ಹೇಳ್ತಾನೆ, ವಿವೇಕ, ವೈರಾಗ್ಯ, ಶಮನವಾದಿ ಷಟ್ಸಂಪತ್ತುಗಳು ಮತ್ತು ತೀವ್ರ ಮುಮುಕ್ಷುತ್ವ, ಈ 4 ವಿಚಾರಗಳು ಯಾರಲ್ಲಿ ಇರುತ್ತೋ ಅವರು ಜ್ಞಾನ ಸಾಧನೆಯ ಕಡೆಗೆ ಹೋಗ್ತಾರೆ. ಭಕ್ತಿ ಸಾಧನೆ ಮುಗಿದ ನಂತರ ಜ್ಞಾನ ಸಾಧನೆಯ ಕಡೆಗೆ ಹೋಗ್ತಾರೆ. ಈ ಜ್ಞಾನ ಸಾಧನೆಗೆ ಹೋಗುವವನಲ್ಲಿ ವೈರಾಗ್ಯ ಮುಖ್ಯವಾಗಿ ಬೆಳೆದಿರಬೇಕಾಗತ್ತೆ ಅಂತ ಹೇಳ್ತಾನೆ. ಏನು ಹಾಗಂದ್ರೆ ಏನು, ವೈರಾಗ್ಯ ಅಂದರೆ ಏನು ಅಂತ ಅರ್ಜುನ ಕೇಳುವಾಗ ಭಗವಂತ ಹೇಳ್ತಾನೆ, ನೀನು ಮೊದಲನೇದಾಗಿ ತಿಳ್ಕೊಳ್ಬೇಕಾದ್ದು
ಈ ದೇಹ ನಾನಲ್ಲ. ಅರ್ಜುನ ಅಂದರೆ ಯಾರು ಅಂತ ನೀನು ತೋರಿಸ್ತಾ ಇದ್ದೀಯಾ? ನಿನ್ನ ದೇಹವನ್ನು ನಾನು ಅರ್ಜುನ ಅಂತ ತೋರಿಸ್ತಾ ಇದ್ದೀಯಾ? ಅಂದರೆ ನಿನ್ನ ನಿನ್ನ ಮನಸ್ಸಲ್ಲಿ ಏನಿದ್ದು ತೋರಿಸ್ತಾ ಇದ್ದೀಯಾ? ಈ ದೇಹ ನಾನು, ಈ ದೇಹ ನಾನು, ಅರ್ಜುನ ಅಂದರೆ ಈ ದೇಹ ನಾನು ಅಂತ ತೋರಿಸ್ತಾ ಇದ್ದೀಯಾ? ಮೊದಲನೇ ವಿಚಾರ ಅಂದರೆ ಇದು ತಪ್ಪು, ಇದು ಮಿಥ್ಯಾಜ್ಞಾನ, ಇದು ಅಜ್ಞಾನ, ಇದು ಅವಿದ್ಯೆ. ಹಾಗಾಗಿ ಈ ದೇಹ ನಾನು ಅಂತ ನಿನ್ನ ಮನಸ್ಸಿನಲ್ಲಿ ಇದೆ. ಮೊದಲದಾಗಿ ಈ ಅವಿದ್ಯೆಯನ್ನು ತೆಗೆದು ಹಾಕಬೇಕು. ಯಾಕೆಂದರೆ ನಾನು ದೇಹವಲ್ಲ, ನಾನು ಜೀವ ಅನ್ನೋ ಮೊದಲ ಜ್ಞಾನ ನಿನ್ನಲ್ಲಿ ಬರಬೇಕು. ಈ ದೇಹದಲ್ಲಿರುವ ಜೀವನು ನಾನು ವಿನಃ ಈ ದೇಹ ನಾನಲ್ಲ. ಈ ದೇಹ ನನ್ನ ಮೇಲಿರುವ ಹೊದಿಕೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಮೊದಲಾಗಿ ಹೇಳ್ತಾನೆ. ನೋಡು ಅರ್ಜುನ, ಈ ಜೀವನಾದ ನಿನ್ನ ಮೇಲೆ ಅಥವಾ ಯಾರ ಮೇಲೆ ಆದರೂ, ನಾವೆಲ್ಲರೂ ಜೀವರು. ಈ ಭೂತಗಳು ಅಂದರೆ ಒಂದು ಪ್ರಾಣಿ ಇರ್ಬೋದು, ಮನುಷ್ಯ ಇರ್ಬೋದು, ಒಂದು ತಿಗಣೆ ಇರ್ಬೋದು, ಯಾರೇ ಇರ್ಬೋದು, ಈ ಭೂತಗಳಲ್ಲಿ ಇದು ದೇಹದ ಹೊದಿಕೆ ಇದೆ ಅಲ್ಲ, ದೇಹ ಅನ್ನೋದು ಅದು ಅವನ ಮೇಲ್ಪದರ, ಅದು ಮೇಲೆ ಹೊದಿಕೆ ಇದೆ. ಹೀಗೆ ನಮ್ಮಲ್ಲಿ 5 ಪಂಚಕೋಶಗಳು ಇವೆ, 5 ಹೊದಿಕೆಗಳಿವೆ. ಮೇಲಿರೋ ಹೊದಿಕೆ ಇದು ನೋಡುತ್ತಿರುವ ಈ ಅನ್ನಮಯವಾದ ದೇಹ. ಇದನ್ನು ಅನ್ನಮಯ ಅಂತ ಯಾಕೆ ಹೇಳ್ತಾರೆ ಅಂದರೆ, ಆಹಾರವನ್ನು ತಿಂದು 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 ಈ ದೇಹ ಇರುತ್ತೆ, ಆಹಾರ ಬಿಟ್ಟರೆ ಈ ದೇಹ ಹೋಗ್ಬಿಡತ್ತೆ. ಅಂದರೆ ಈ ದೇಹವನ್ನು ಬಿಟ್ಟು ಜೀವ ಹೋಗ್ಬಿಡ್ತಾನೆ. ಅದಕ್ಕೆ ಇದನ್ನು ಅನ್ನಮಯ ಶರೀರ ಅಂತ ಹೇಳ್ತಾರೆ. ಜ್ಞಾಪಕ ಇಡು, ಈ ಅನ್ನಮಯ ಶರೀರವು ನಿನ್ನ ಮೇಲೆ, ಜೀವನಾದ ನಿನ್ನ ಮೇಲೆ ಇರುವ ಮೇಲಿನ ಹೊದಿಕೆ. ಅದರ ನಂತರ ಅನ್ನಮಯ ಶರೀರದ ನಂತರ ಸ್ವಲ್ಪ ಕೆಳಗಿರುವ ಹೊದಿಕೆ ಪ್ರಾಣಮಯ ಹೊದಿಕೆ. ಇದು ಪ್ರಾಣ, ವ್ಯಾನ, ಅಪಾನ, ಉದಾನ, ಸಮಾನ ಅನ್ನುವ ನಾವು ಒಂದು ಉಸಿರು ತಗೊಳ್ತೇವೆ. ನಾವು ಒಂದು ಉಸಿರು ತಗೊಂಡದ್ದು ಒಳಗೆ ಹೋದಾಗ 5 ವಿಭಾಗವಾಗತ್ತೆ. ಹಾಗಾಗಿ ಆ ಹೊದಿಕೆ ಜೀವನ ಮೇಲೆ ಇರುವ 2ನೇ ಹೊದಿಕೆ. ಎಲ್ಲಿಂದ? ಸರ್ಫೇಸ್ನಿಂದ, ಮೇಲಿನಿಂದ 2ನೇ ಇರುವ ಹೊದಿಕೆ. ಅದರ ಕೆಳಗೆ ಅಂದರೆ ಮೊದಲ ಹೊದಿಕೆ ರ್ಯಾಪರ್ ಅಂತ ನೀವು ಅಂದ್ಕೊಳ್ಬೋದು, ಯಾವುದು? ಈ ದೇಹ. 2ನೇ ಹೊದಿಕೆ ಪ್ರಾಣಮಯ ಶರೀರ. 3ನೇ ಹೊದಿಕೆ ನಿನ್ನ ಮನಸ್ಸು. ಇದನ್ನು ಮನೋಮಯ ಶರೀರ ಅಂತ ಹೇಳ್ತಾರೆ. ಮನಸ್ಸು, ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ಯಾವುದೇ ಯೋಚನೆ ಬರುತ್ತಲ್ಲ ಅದೇ ಮನಸ್ಸು. ಸತತವಾಗಿ ಯೋಚನೆ ಬರುತ್ತಲ್ಲ ಅದೇ ಮನಸ್ಸು. ಅದರ ಈ ಒಳಗೆ ಇನ್ನೊಂದು ಹೊದಿಕೆ ಇದೆ, ಅದನ್ನು ನಾವು ವಿಜ್ಞಾನಮಯ ಕೋಶ ಅಂತ ಹೇಳ್ತೇವೆ. ಅದು ಬುದ್ಧಿ, ನಮ್ಮಲ್ಲಿ ಬುದ್ಧಿ ಇದೆ ಅಂತೇವಲ್ಲ, ಅದರ ಆ ಹೊದಿಕೆಯನ್ನು. ಹಾಗಾಗಿ ಮೇಲಿನ ಹೊದಿಕೆ ಈ ದೇಹ, ನೀನು ನೋಡ್ತಾ ಇರೋ ದೇಹ. ಅದರ ಕೆಳಗಿನ ಹೊದಿಕೆ ಪ್ರಾಣಮಯ ಶರೀರ, ಅದರ ಕೆಳಗಿನ ಹೊದಿಕೆ ಮನೋಮಯ ಶರೀರ, ಅದರ ಕೆಳಗಿನ ಹೊದಿಕೆ ವಿಜ್ಞಾನಮಯ ಶರೀರ. ಈ ವಿಜ್ಞಾನಮಯ ಶರೀರವನ್ನು ಈ ಬುದ್ಧಿ ಅಂತ ಹೇಳ್ತೇವೆ. ಈ ವಿಜ್ಞಾನಮಯ ಶರೀರವನ್ನು ನಾವು ಬುದ್ಧಿ ಅಂತ ಹೇಳ್ತೇವೆ. ಆ ಬುದ್ಧಿಯ ಗುಹೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತೇವೆ. ಅಂದರೆ ಜೀವಾತ್ಮ ಇದ್ದಾನೆ, ಪ್ರತ್ಯೇಗಾತ್ಮ ಇದ್ದಾನೆ ಅಂತ ಹೇಳ್ತೇವೆ. ಅದನ್ನು ನಾವು ಆನಂದಮಯ ಕೋಶ ಅಂತ ಹೇಳ್ತೇವೆ. ಅದು ಅಂದರೆ ಈ ವಿಜ್ಞಾನಮಯವನ್ನು ದಾಟಿದ ಮೇಲೆ ಸಿಗೋದು ಭಗವಂತ, ಜೀವಾತ್ಮ ಅಥವಾ ಪ್ರತ್ಯೇಗಾತ್ಮ ಅಂತ ಹೇಳ್ತೇವೆ. ದ್ವೈತದಲ್ಲಿ ನಾನು ನಿನಗೆ ಹೇಳಿದಾಗೆ ಹೇಳಿದ್ದೆ, ಜೀವಾತ್ಮನೂ ಇಲ್ಲೇ ಇದ್ದಾನೆ, ಪರಮಾತ್ಮನೂ ಇಲ್ಲೇ ಇದ್ದಾನೆ ಅಂತ. ಆದರೆ ಇಲ್ಲಿಯೂ ಒಂದು ಅವಿದ್ಯೆ ಇದೆ. ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ. ಈ ಜೀವಾತ್ಮನು ತಾನು ಬಂಧನಕ್ಕೆ ಒಳಪಟ್ಟಿದ್ದೇನೆ, ತಾನು ಸುಖ ದುಃಖಕ್ಕೆ ಒಳಪಟ್ಟಿದ್ದೇನೆ, ತಾನು ನೋವು ನಲಿವುಗಳಿಗೆ ಒಳಪಟ್ಟಿದ್ದೇನೆ, ನಾನು ಜನ್ಮಾಂತರಗಳನ್ನು ಹೊಂದುತ್ತೇನೆ ಅಂತ ಅಂದುಕೊಂಡಾಗ ಅವನು ಜೀವನಾಗುತ್ತಾನೆ. ಅವನು ಈ ಅಜ್ಞಾನವನ್ನು ಕಳೆದುಕೊಂಡಾಗ, ಈ ಕಾಮನೆಗಳನ್ನು ಕಳೆದುಕೊಂಡಾಗ,
ಕಾಮಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನು ಕಳೆದುಕೊಂಡಾಗ ಶುದ್ಧನಾದ ಚೈತನ್ಯದ ಜೊತೆಗೆ ಒಂದಾಗುತ್ತಾನೆ. ಅವನೇ ಪರಬ್ರಹ್ಮನಾಗುತ್ತಾನೆ. ಅವನೇ ಒಳಗಿರೋ ಪರಮಾತ್ಮನ ಜೊತೆಗೆ ಸೇರುತ್ತಾನೆ. ಆವಾಗ ಜೀವಾತ್ಮನಿಗೂ ಪರಮಾತ್ಮನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಪರಬ್ರಹ್ಮ ಪ್ರತ್ಯೇಗಾತ್ಮನ ತತ್ವವನ್ನು ಹೇಳ್ತಾನೆ. ಹಾಗಾಗಿ ಮೊದಲಾಗಿ ಭಗವಂತ ಹೇಳ್ತಾನೆ, ನೀನು ದೇಹ ಅಲ್ಲ, ನೀನು ಮನಸ್ಸು ಅಲ್ಲ, ನೀನು ಬುದ್ಧಿ ಅಲ್ಲ, ನೀನು ಪ್ರಾಣವೂ ಅಲ್ಲ, ನೀನು ಅದರ ಒಳಗೆ ಇರುವ ಚೈತನ್ಯ ರೂಪಿಯಾದ ಜೀವಾತ್ಮ. ಆ ಜೀವಾತ್ಮನೇ ನಿಜವಾಗಿ ನೋಡಿದರೆ ಪರಮಾತ್ಮ ಆಗಿದ್ದಾನೆ ಅಂತ ಮೊದಲನೇದಾಗಿ ಉಪದೇಶವನ್ನು ಭಗವಂತ ಹೇಳ್ತಾನೆ. ಅರ್ಜುನನಿಗೆ ಇದು ಎಷ್ಟು ಅರ್ಥ ಆಗಿದೆ ಅನ್ನೋ ರೀತಿಯಲ್ಲಿ ಭಗವಂತ ಅವನ ಕಡೆ ಒಂದು ಸಲ ನೋಡಿ ಮತ್ತೆ ಮುಂದುವರಿತಾನೆ. ನಾವು ಈ ಈ ವೈರಾಗ್ಯ ಬಂದಾಗ 3 ರೀತಿಯ ವೈರಾಗ್ಯ ಇದೆ ಅರ್ಜುನ. ಒಂದು ಅಭಾವ ವೈರಾಗ್ಯ, ಒಂದು ಸ್ಮಶಾನ ವೈರಾಗ್ಯ, ಇನ್ನೊಂದು ಶುದ್ಧವಾದ ವೈರಾಗ್ಯ. ಸಾಮಾನ್ಯವಾಗಿ ಲೌಕಿಕ ಜನರಿಗೆ ಅಭಾವ ವೈರಾಗ್ಯ ಮತ್ತು ಸ್ಮಶಾನ ವೈರಾಗ್ಯ ಎಲ್ಲವರಲ್ಲೂ ಇರುತ್ತೆ. ನನ್ನಲ್ಲಿ ಯಾವ ವಸ್ತು ಇಲ್ಲವೋ ಅದು ನನಗೆ ಬೇಕಾಗಿಲ್ಲ ಅಂತ ಡಂಬಾಚಾರದಲ್ಲಿ ಹೇಳೋದನ್ನು ಅಭಾವ ವೈರಾಗ್ಯ ಅಂತ ಹೇಳ್ತಾರೆ. ಸ್ಮಶಾನಕ್ಕೆ ಹೋದಾಗ ನಮ್ಮವರು ಯಾರಾದರೂ ಸತ್ತೋದ್ರೆ ಈ ಜೀವನ ಇಷ್ಟೇ, ನಶ್ವರ ಈ ಜೀವನ, 3 ದಿವಸದ ಜೀವನ, ಇಲ್ಲಿ ನಾವು ಏನು ಮಾಡಿದ್ರು ಏನು ಉಪಯೋಗ ಇಲ್ಲ, ಏನು ಹಣ ಮಾಡಿದ್ರು ಏನು ಉಪಯೋಗ ಇಲ್ಲ ಅಂತ ಅಂದುಕೊಂಡು ಸ್ಮಶಾನದಿಂದ ಮನೆಗೆ ಬರುವಷ್ಟರೊಳಗೆ ತಾನು ಮೊದಲಿನ ಮನುಷ್ಯನೇ ಆಗುತ್ತಾನೆ. ಅಂದರೆ ಸ್ವಾರ್ಥಿಯಾಗಿರ್ತಾನೆ. ಕಾಮಕ್ರೋಧ ಲೋಭ ಮೋಹ ಮದಮತ್ಸರಗಳು ಮೊದಲಿನ ಹಾಗೆ ಅವನಲ್ಲಿ ಮಾಮೂಲಾಗಿ ತುಂಬಿಕೊಳ್ಳುತ್ತವೆ. ಹಾಗಾಗಿ ಈ ವೈರಾಗ್ಯಗಳು ತುಂಬ ಟೆಂಪರರಿ ವೈರಾಗ್ಯಗಳು. ಇವು ನಿಶ್ಚಿತ ವೈರಾಗ್ಯಗಳಲ್ಲ. ಇದು ನಿಶ್ಚಿತವಾದ ಬುದ್ಧಿಯಿಂದ ಜ್ಞಾನದಿಂದ ಬಂದ ವೈರಾಗ್ಯ ಅಲ್ಲ. ಹಾಗಾಗಿ ಅರ್ಜುನ, ಜ್ಞಾನದಿಂದ ಯಾರಿಗೆ ವೈರಾಗ್ಯ ಬರುತ್ತೋ, ಜ್ಞಾನದಿಂದ ಯಾರಿಗೆ ವಿವೇಕದಿಂದ ವೈರಾಗ್ಯ ಬರುತ್ತೋ, ವೈರಾಗ್ಯದಿಂದ ವಿವೇಕ ಬರುತ್ತೆ, ವಿವೇಕದಿಂದಲೂ ವೈರಾಗ್ಯ ಬರುತ್ತೆ. ಹೀಗೆ ಬಂದಾಗ ಅವನು ತಾನು ಇನ್ನು ತುಂಬ ಜನ್ಮಗಳ ನಂತರ ಮನುಷ್ಯ ಜನ್ಮವಾದ ಈ ದೇಹವನ್ನು ಹೊಂದಿದ್ದೇನೆ, ಇದು ಈ ದೇಹವನ್ನು ಹೊಂದುವುದು ಅತ್ಯಂತ ದುರ್ಲಭ, ಈ ದೇಹ ಬಂದಿರುವುದೇ ಮೋಕ್ಷ ಸಾಧನೆಗಾಗಿ ಅನ್ನೋದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತಾನೆ. ವಿವೇಕದಿಂದ ಮತ್ತು ವೈರಾಗ್ಯದಿಂದ ಅರ್ಥ ಮಾಡಿಕೊಳ್ತಾನೆ. ಮತ್ತು ಇನ್ನು ಈ ದೇಹವೆಂಬ ಬಂಧನದಲ್ಲಿ ನಾನು ಮತ್ತೆ ಸಿಕ್ಕಾಕೊಳ್ಬಾರ್ದು ಅಂತ ಸ್ಪಷ್ಟವಾಗಿ ನಿರ್ಧಾರ ಮಾಡಿಕೊಂಡು ಮೋಕ್ಷವನ್ನು ಪಡೆಯುವುದು ಹೇಗೆ ಅನ್ನೋ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಹೋಗ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಮುಂದುವರಿತಾನೆ. ಮುಂದೆ ಹೇಳ್ತಾನೆ, ಈ ಚಿಂತನೆ ಮಾಡುವುದನ್ನು ವೇದಾಂತ ಅಂತ ಹೇಳ್ತಾರೆ. ಇಲ್ಲಿಯವರೆಗೆ ಅರ್ಜುನ, ನಾನು ನಿನಗೆ ಭಕ್ತಿಯೋಗದ ಬಗ್ಗೆ ಹೇಳಿದೆ, ಕರ್ಮದ ಬಗ್ಗೆ ಹೇಳಿದೆ, ಕರ್ಮಯೋಗದ ಬಗ್ಗೆ ಹೇಳಿದೆ, ನಿಶ್ಚಿತವಾದ ಬುದ್ಧಿ ಅಂತ ಹೇಳಿ ಬುದ್ಧಿಯೋಗದ ಬಗ್ಗೆ ಹೇಳಿದೆ. ಈಗ ನಾನು ಕೊನೆಗೆ ಭಗವದ್ಗೀತೆಯ ಕೊನೆಗೆ ನಾನು ಮೋಕ್ಷದ ಬಗ್ಗೆಯೂ ನಿನಗೆ ಹೇಳಿದ್ದೇನೆ. ಇದನ್ನೇ ನಾವು ಈಗ ನೀನು ಕೇಳುವ ಪ್ರಶ್ನೆ, ಮೋಕ್ಷ ಧರ್ಮ ಅಂದರೆ ಏನು, ಮೋಕ್ಷವನ್ನು ಪಡೆಯುವ ಸಾಧನೆ ಏನು ಅಂತ ನೀನು ನನ್ನಲ್ಲಿ ಕೇಳ್ತಾ ಇದ್ದೀಯಾ. ಈ ಧರ್ಮದಲ್ಲಿ ಮೊದಲನೇದಾಗಿ ನಾವು ವಿಚಾರ ಮಾರ್ಗವನ್ನು ಅನುಸರಿಸಬೇಕು. ನಾವು ಅಲ್ಲಿ ಭಗವಂತ ಬೇರೆ ನಾನು ಬೇರೆ ಅನ್ನುವ ದೃಷ್ಟಿಯಲ್ಲಿ ಭಕ್ತಿಯೋಗವನ್ನು ಮಾಡಿದರೆ, ಭಗವಂತನ ಒಂದು ಚೈತನ್ಯವೇ ನಾನು, ಒಂದು ಬಿಂದುವೇ ನಾನು, ಒಂದು ಕಿರಣವೇ ನಾನು ಅಂದುಕೊಂಡಾಗ ಭಗವಂತನಲ್ಲಿರುವ ಗುಣಕ್ಕೂ ನನ್ನ ಗುಣಕ್ಕೂ ಈ ಯಾವುದೇ ವ್ಯತ್ಯಾಸ ಇಲ್ಲ. ಅದು ವ್ಯತ್ಯಾಸ ಕಾಣಿಸುತ್ತೆ, ಯಾಕಂದರೆ ಉಪಾಧಿಗಳಿಂದ ಕಾಣಿಸ್ತಾ ಇದೆ. ಈ ದೇಹದಿಂದ ಕಾಣಿಸ್ತಾ ಇದೆ, ಈ ಮನಸ್ಸಿಂದ ಕಾಣಿಸ್ತಾ ಇದೆ, ಈ ಬುದ್ಧಿಯಿಂದ ಕಾಣಿಸ್ತಾ ಇದೆ. ದೇಹ ಮನಸ್ಸು ಬುದ್ಧಿಗಳು ವ್ಯತ್ಯಾಸ ಆಗತ್ತೆ. ಯಾಕೆ ವ್ಯತ್ಯಾಸ ಆಗತ್ತೆ ಅಂದರೆ, ಪರಬ್ರಹ್ಮನಿಗೆ ಅಂದರೆ ಪರಮಾತ್ಮನಿಗೆ ಪ್ರಕೃತಿ ಅನ್ನೋದು ಶಕ್ತಿ, ಅವನ ಶಕ್ತಿ.
ಭಗವಂತ ಪರಮಾತ್ಮನಲ್ಲಿ ಪ್ರಕೃತಿ ಮಾಯೆ ಅನ್ನೋದು ತನ್ನೊಳಗೆ ಇರುತ್ತೆ. ಈ ಜಗತ್ತಾಗಿ ಭಗವಂತ ವ್ಯಕ್ತವಾದಾಗ ಈ ಮಾಯೆಯು ಇಡೀ ಭೂಮಂಡಲವನ್ನು ಆವೃತವಾಗುತ್ತದೆ, ವ್ಯಾಪಿಸಿ ಬಿಡುತ್ತದೆ. ಈ ಮಾಯೆಯಲ್ಲಿ 3 ಗುಣಗಳಿವೆ: ತಮೋಗುಣ, ರಜೋಗುಣ ಮತ್ತು ಸಾತ್ವಿಕ ಗುಣಗಳು. ಇದು ಇಡೀ ಬ್ರಹ್ಮಾಂಡದಲ್ಲೂ ಇದೆ, ನಿನ್ನ ದೇಹವೆಂಬ ಪಿಂಡಾಂಡದಲ್ಲೂ ಇದೆ. ಈ 3ನ್ನು ಯಾರು ದಾಟಿ ಶುದ್ಧ ಸತ್ವವನ್ನು ಹೊಂದುತ್ತಾನೋ ಅವನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ನಾನು ನಿನಗೆ ಉಪದೇಶದ ಸಮಯದಲ್ಲಿ ಹೇಳಿದ್ದೆ. ಈ 3 ಗುಣಗಳು ಸಂಸಾರದ ಕಿರಿಕದ ಬಂಧನಕ್ಕೆ ಒಳಪಡಿಸುತ್ತವೆ. ಹಾಗಾಗಿ ಈ 3 ಗುಣವನ್ನು ಯಾರು ದಾಟಿ ಹೋಗುತ್ತಾನೋ ಅವನು ಯೋಗಿಯಾಗುತ್ತಾನೆ. ಅವನು ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ತೀವ್ರ ಮುಮುಕ್ಷುತ್ವವನ್ನು ಹೊಂದುತ್ತಾನೆ. ಅವನು ಈ ಜನ್ಮವನ್ನೇ ಕೊನೆಯ ಜನ್ಮವನ್ನಾಗಿ ಮಾಡಿಕೊಳ್ಳುತ್ತಾನೆ ಅಂತ ಭಗವಂತ ಹೇಳ್ತಾ, ನಾವು ಪ್ರತಿದಿನವೂ ಸಾವಿನ ಅನುಭವವನ್ನು ನೋಡುತ್ತಾ ಇರ್ತೇವೆ. ಅದು ನಾವು ಅದನ್ನು ಗಮನಿಸುವಷ್ಟು ನಾವು ಜ್ಞಾನಿಗಳಾಗಿರೋಲ್ಲ ಅಂತ ಜಾಗೃತ್, ಸ್ವಪ್ನ, ಸುಷುಪ್ತಿ ಈ 3 ವಿಚಾರವನ್ನು ಭಗವಂತ ಹೇಳ್ತಾ ಹೋಗ್ತಾನೆ. ನೀನು ಈ ಬೆಳಗ್ಗೆ ಎದ್ದಾಗ ನಿನ್ನ ಮನಸ್ಸು ಜಾಗೃತವಾಗಿರುತ್ತೆ, ನಿನ್ನ ಪಂಚಕರ್ಮೇಂದ್ರಿಯಗಳು ಜಾಗೃತವಾಗಿರುತ್ತವೆ, ಪಂಚ ಜ್ಞಾನೇಂದ್ರಿಯಗಳು ಜಾಗೃತವಾಗಿರುತ್ತವೆ. ಆವಾಗ ಆ ಜಾಗೃತ ಸ್ಥಿತಿಯಲ್ಲಿ ಇದ್ದಾಗ ಈ ಜಗತ್ತನ್ನು ನೀನು ನೋಡ್ತಾ ಇರ್ತೀಯ. ನಿನ್ನ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ನೀನು ಈ ಜಗತ್ತಿನಲ್ಲಿ ನಡೆಯುವ ವಿಚಾರವನ್ನು ಅರ್ಥ ಮಾಡ್ಕೊಳ್ತೀಯ. ಪಂಚಕರ್ಮೇಂದ್ರಿಯಗಳ ಮೂಲಕ ಈ ಜಗತ್ತಿನಲ್ಲಿ ನೀನು ಭಾಗಿಯಾಗಿ ಜಗತ್ತಿನ ಎಲ್ಲ ವಿಚಾರಗಳಲ್ಲೂ ನೀನು ತೊಡಗಿಸಿಕೊಳ್ತೀಯ. ಅದೇ ನೀನು ಮಲಗುವಾಗ ಸ್ವಪ್ನಾವಸ್ಥೆಗೆ ಹೋದಾಗ ಮನಸ್ಸು ಒಂದನ್ನು ಬಿಟ್ಟು ಉಳಿದೆಲ್ಲವುಗಳ ಶಕ್ತಿಯು ಮನಸ್ಸಿನಲ್ಲಿ ಬಂದು ಸೇರುತ್ತದೆ. ಅಂದರೆ ಪಂಚಕರ್ಮೇಂದ್ರಿಯಗಳ ಶಕ್ತಿ, ಪಂಚ ಜ್ಞಾನೇಂದ್ರಿಯಗಳ ಶಕ್ತಿ ಮನಸ್ಸಿನಲ್ಲಿ ಬಂದು ಸೇರೋದ್ರಿಂದ ಆವಾಗ ಮನಸ್ಸಿನ ಮೂಲಕ ನೀನು ಎಲ್ಲವನ್ನು ತಿಳಿದುಕೊಳ್ಳಲು, ಎಲ್ಲವನ್ನು ಮಾಡಲು ಸಾಧ್ಯವಾಗುತ್ತದೆ. ಹಾಗಾಗಿ ಕನಸಿನಲ್ಲಿಯೂ ನೀನು ಹೇಗೆ ಎಚ್ಚರದ ಪ್ರಪಂಚದಲ್ಲಿ ಹೇಗೆ ಬೇರೆ ಬೇರೆ ಜನರನ್ನು ನೋಡ್ತೀಯೋ, ಬೇರೆ ಬೇರೆ ಪ್ಲೇಸನ್ನು ನೋಡ್ತೀಯೋ, ಅದನ್ನು ನೀನು ಕನಸಿನಲ್ಲಿಯೂ ನೋಡುತ್ತೀಯ. ಯಾಕಂದರೆ ಅಲ್ಲೂ ಮನಸ್ಸಿದೆ, ಮನಸ್ಸಿನ ಚಟುವಟಿಕೆ ನಡೆಯುತ್ತಾ ಇದೆ. ಈ ಮನಸ್ಸಿನಲ್ಲಿ ಎಲ್ಲವೂ ಸೇರಿಕೊಂಡಿರುತ್ತದೆ. ನೀನು ಸುಷುಪ್ತಿ ಸ್ಥಿತಿಗೆ ಹೋದಾಗ, ಅಂದರೆ ಗಾಢವಾದ ನಿದ್ದೆಯ ಸ್ಥಿತಿಗೆ ಹೋದಾಗ ನಿನ್ನ ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲವೂ ಸ್ತಬ್ಧವಾಗುತ್ತದೆ. ಆ ಸಂದರ್ಭದಲ್ಲಿ ಇರುವುದು ನಿನ್ನ ಚೈತನ್ಯ ಮಾತ್ರ, ನಿನ್ನ ಜೀವ ಮಾತ್ರ, ಅದನ್ನೇ ಪರಮಾತ್ಮ ಮಾತ್ರ. ಹಾಗಾಗಿ ಅರ್ಜುನ, ಜಾಗೃತ ಸ್ಥಿತಿಯಲ್ಲಿ ಇದ್ದಾಗಲೂ, ಕನಸಿನ ಸ್ಥಿತಿಯಲ್ಲಿ ಇದ್ದಾಗಲೂ, ಸುಷುಪ್ತಿಯ ಸ್ಥಿತಿಯಲ್ಲಿ ಇದ್ದಾಗಲೂ ಯಾವ ಒಂದು ವಸ್ತು, ಯಾವ ಒಂದು ಚೈತನ್ಯವಿರುತ್ತದೋ ಅದೇ ಪರಮಾತ್ಮ ಅಂತ, ಅದೇ ಪರಬ್ರಹ್ಮ, ಅದೇ ಒಳಗಿಂದ ಒಂದು ದೇಹದೊಳಗೆ ಬಂದಾಗ ಪ್ರತ್ಯೇಗಾತ್ಮ ಮತ್ತು ಇಡೀ ಬ್ರಹ್ಮಾಂಡದಲ್ಲಿ ಇದ್ದಾಗ ಅದು ಪರಬ್ರಹ್ಮ ಅಂತ ತಿಳಿದುಕೋ ಅಂತ ಇಲ್ಲಿ ಅವಸ್ಥಾತ್ರಯ ವಿವೇಕವನ್ನು ಭಗವಂತ ಬೋಧಿಸ್ತಾ ಇದ್ದಾನೆ. ಮುಂದುವರೆದು ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನ, ಮೋಕ್ಷ ಧರ್ಮದಲ್ಲಿ, ಮುಖ್ಯವಾದ ಧರ್ಮದಲ್ಲಿ ಮೊದಲು ಶಮ ದಮ ಅಂದರೆ ಇಂದ್ರಿಯ ನಿಗ್ರಹವನ್ನು ಮಾಡಬೇಕು, ಶಮ ಮನಸ್ಸಿನ ನಿಗ್ರಹವನ್ನು ಮಾಡಬೇಕು, ನಿಷ್ಠೆಯನ್ನು ಹೊಂದಬೇಕು, ತಿತಿಕ್ಷೆ ಅಂದರೆ ಕಷ್ಟಗಳನ್ನು ಬಂದರೂ ಸಹನ ಶಕ್ತಿಯನ್ನು ಹೊಂದಬೇಕು, ಸಮಾಧಾನ ಎಲ್ಲ ಸಂದರ್ಭದಲ್ಲೂ ಶಾಂತಿಯಿಂದ ಇರುವುದನ್ನು ಕಲಿಯಬೇಕು. ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಈ ಜಗತ್ತು
ನಿಜವಾಗಿ ಅಲ್ಲ, ಇದು ತೋರಿಕೆಯ ಸತ್ಯ ಮಾತ್ರ ಅನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಬೇಕು. ಮುಂದುವರಿತಾ ಭಗವಂತ ಹೇಳ್ತಾನೆ, 3 ಸತ್ಯಗಳಿವೆ: ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ. ಯಾವುದು ಇಲ್ಲ ಆದರೆ ಇದೆ ಅಂತ ನಮಗೆ ಕಾಣಿಸುತ್ತೆ, ಅದನ್ನು ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತಾರೆ. ಒಂದು ಉದಾಹರಣೆ ಕೊಡುವುದಾದರೆ, ನೀವು ಮಧ್ಯಾಹ್ನ ಬಿಸಿಲಲ್ಲಿ ಕಾರಿನಲ್ಲಿ ಹೋಗ್ತಾ ಇರ್ತೀರಿ, ಆವಾಗ ನಿಮಗೆ ಎಲ್ಲೋ ನೀರಿದ್ದ ಹಾಗೆ ಕಾಣಿಸುತ್ತೆ, ಅಥವಾ ಮರಳುಗಾಡಿನಲ್ಲಿ ಓಯಸಿಸ್ ಇದ್ದ ಹಾಗೆ ಕಾಣಿಸುತ್ತೆ. ಅಲ್ಲಿ ಹೋದಾಗ ಅದೇನು ಇರೋದೇ ಇಲ್ಲ. ಇದು ಪ್ರಾತಿಭಾಸಿಕ ಸತ್ಯ. ಇದ್ದ ಹಾಗೆ ಕಾಣಿಸುತ್ತೆ, ಅದು ಇರುವುದೇ ಇಲ್ಲ. ಈ ಜಗತ್ತು ಇದ್ದ ಹಾಗೆ ಕಾಣಿಸುತ್ತೆ, ಇಲ್ಲ, ಇರುವುದು ಪರಬ್ರಹ್ಮ ಪರಮಾತ್ಮ ಮಾತ್ರ. ಈ ಮಾಯೆಯಿಂದಾಗಿ, ಭಗವಂತನ ಮಾಯೆಯಿಂದಾಗಿ ಈ ಜಗತ್ತು ಕಾಣಿಸ್ತಾ ಇದೆ. ಈ ಕಾಣಿಸುವ ಜಗತ್ತನ್ನೇ ಪ್ರಾತಿಭಾಸಿಕ ಸತ್ಯಕ್ಕೆ ಒಳಪಟ್ಟ ಮನುಷ್ಯರು ಮಾಯೆಯಿಂದ ಇದು ಇದೆ ಅಂತ ಅಂದುಕೊಂಡು ಇಲ್ಲಿ ವ್ಯವಹಾರ ಮಾಡ್ತಾರೆ. ಇಲ್ಲಿ ವ್ಯವಹಾರ ಮಾಡಿದಾಗ ಅವರು ವ್ಯಾವಹಾರಿಕ ಸತ್ಯದಲ್ಲಿ ವ್ಯವಹಾರ ಮಾಡ್ತಾರೆ. ಈ ವ್ಯಾವಹಾರಿಕ ಸತ್ಯವು ದ್ವೈತದಲ್ಲಿ ಬರುತ್ತೆ. ನಾನು ಇದ್ದೇನೆ, ಈ ಜಗತ್ತು ಇದ್ದೇನೆ, ನಾನು ಸತ್ಯ, ಈ ಜಗತ್ತು ಸತ್ಯ, ಇಲ್ಲಿ ಕಾಣುವುದೆಲ್ಲ ಇದೆ. ಹಾಗಾಗಿ ವ್ಯವಹಾರ ಜ್ಞಾನವನ್ನು ತೆಗೆದುಕೊಳ್ಳುವುದು, ಕೊಡುವುದು, ಕೆಲಸ ಮಾಡುವುದು, ಫಲ ನಿರೀಕ್ಷೆ ಮಾಡುವುದು, ಫಲವನ್ನು ಪಡೆಯುವುದು ಅನ್ನೋ ವ್ಯಾವಹಾರಿಕ ಸತ್ಯದಲ್ಲಿ ಈ ಜಗತ್ತು ಇದೆ. ಅರ್ಜುನ, ನೀನು ಇದನ್ನು ಮುಂದೆ ಹೋದಾಗ ನಿನಗೆ ಪಾರಮಾರ್ಥಿಕ ಸತ್ಯದ ದರ್ಶನ ಆಗತ್ತೆ. ಯಾವಾಗ ಅಂದರೆ, ಇರುವುದು ಒಂದೇ, ಇರುವುದು ಪರಬ್ರಹ್ಮ ತತ್ವ ಒಂದೇ. ಸಗುಣೋಪಾಸನೆಯಲ್ಲಿ ನೀನು ಹೋದಾಗ ಇರುವುದು ಮಹಾವಿಷ್ಣು ಒಬ್ಬನೇ. ನಿರ್ಗುಣ ಉಪಾಸನೆಯಲ್ಲಿ ನೀನು ಹೋದಾಗ ಇರುವುದು ಪರಬ್ರಹ್ಮ ತತ್ವ ಒಂದೇ ಅನ್ನುವುದು ನಿನಗೆ ಗೋಚರಿಸುತ್ತದೆ. ಹೀಗೆ ಗೋಚರಿಸಿದಾಗ ನೀನು ನಿನ್ನನ್ನು ದೇಹಾತೀತನನ್ನಾಗಿ ತಿಳ್ಕೊಳ್ತೀಯ. ಇದಕ್ಕೇನು ಮಾಡಬೇಕು ಅಂದರೆ ಭಗವಂತ ಹೇಳ್ತಾನೆ, ಇದಕ್ಕೆ ಧ್ಯಾನ ಮಾಡಬೇಕು ಅಂತ ಹೇಳ್ತಾನೆ. ಭಗವಂತ ಹೇಳ್ತಾನೆ, ಧ್ಯಾನವನ್ನು ಇಲ್ಲಿ ಭಗವಂತ ತರ್ತಾನೆ. ಉತ್ತರ ಗೀತೆಯಲ್ಲಿ ಧ್ಯಾನದ ಬಗ್ಗೆ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ, ಧ್ಯಾನವನ್ನು ಮಾಡಬೇಕು. ಇವೆಲ್ಲ ಉಪಾಸನೆಯ ತನಕ ಆ ಬ್ರಹ್ಮಭುವನ ಲೋಕ ಪುನರಾವರ್ತಿತೋರ್ಜುನ ಅಂತ ನಾನು ನಿನಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೆ. ಪೂಜೆ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ, ಜಪ ಮಾಡಿದರೆ, ಉಪಾಸನೆ ತನಕ ಏನೇ ಮಾಡಿದರೂ ಪುಣ್ಯ ಫಲ ಸಿಗತ್ತೆ. ಪುಣ್ಯದಿಂದ ಬೇರೆ ಬೇರೆ ಒಳ್ಳೆಯ ಲೋಕಗಳು ಸಿಗತ್ತೆ. ನಿನ್ನ ಪುಣ್ಯ ಮುಗಿದ ಮೇಲೆ ಜೀವನಾದ ನೀನು ಮತ್ತೆ ಮರ್ತ್ಯ ಲೋಕಕ್ಕೆ ಬಂದು ಯಾವುದೋ ಒಂದು ದೇಹವನ್ನು ಹೊಂದಿ ನಿನ್ನ ಜರ್ನಿಯನ್ನು ಮುಂದುವರಿಸ್ತೀಯ. ಹಾಗಾಗಿ ಅರ್ಜುನ, ಈ ದೇಹವೇ ಬೇಡವೆಂದಾದರೆ ನೀನು ಅವ್ಯಕ್ತ ರೂಪಿಯಾದ ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು, ತೀವ್ರ ಮುಮುಕ್ಷುತ್ವವನ್ನು ಬೆಳೆಸಿಕೊಳ್ಳಬೇಕು ಅಂತ ಭಗವಂತ ಹೇಳ್ತಾನೆ. ಅದಕ್ಕಾಗಿ ಮೊದಲನೇದಾಗಿ ಈ ಜಗತ್ತಿನ ಬಗ್ಗೆ ವೈರಾಗ್ಯವನ್ನು ಹೊಂದಬೇಕು. ಈ ಜಗತ್ತಿನ ಜನರ ಬಗ್ಗೆ ವೈರಾಗ್ಯವನ್ನು ಹೊಂದಬೇಕು. ಈ ಜಗತ್ತಿನ ಚಟುವಟಿಕೆಗಳ ಬಗ್ಗೆ ವೈರಾಗ್ಯವನ್ನು ಹೊಂದಬೇಕು. ಕರ್ಮವನ್ನು ಮಾಡಿದರೂ ಆಸಕ್ತನಾಗಿ ಕರ್ಮವನ್ನು ಮಾಡಬೇಕು. ಸಾಧ್ಯವಾದಷ್ಟು ವ್ಯಾವಹಾರಿಕ ಕರ್ಮಗಳನ್ನು ಕಡಿಮೆ ಮಾಡಬೇಕು, ಆಧ್ಯಾತ್ಮಿಕ ಕರ್ಮವನ್ನು ಜಾಸ್ತಿ ಮಾಡಬೇಕು. ಮೊದಲನೇದಾಗಿ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಇದನ್ನು ಚಿತ್ತಶುದ್ಧಿ ಮಾಡಿಕೊಳ್ಳಬೇಕು. ಕರ್ಮ ಮಾಡಿ, ಕರ್ಮಯೋಗವನ್ನು ಮಾಡಿ, ಕರ್ಮಯೋಗದಿಂದ ಚಿತ್ತಶುದ್ಧಿಯನ್ನು ನೀನು ಗಳಿಸಿಕೊಂಡು ಪರಮಾತ್ಮನಲ್ಲಿ ಭಕ್ತಿಯೋಗದ ಮೂಲಕ ಪರಮಾತ್ಮನಲ್ಲಿ ಅಚಲವಾದ ನಿಷ್ಠೆಯನ್ನು ಬೆಳೆಸಿಕೊಂಡು ಅನಂತರ ಉಪಾಸನೆಯನ್ನು ಮಾಡಿ, ಉಪಾಸನೆ ಮಾಡಿದ ನಂತರ ಎಲ್ಲವನ್ನು ಬಿಟ್ಟು ಮೋಕ್ಷ ಧರ್ಮವನ್ನು ಮಾತ್ರ ನೀನು, ಮೋಕ್ಷ ಧರ್ಮದ ಕಡೆಗೆ, ವೇದಾಂತದ ಕಡೆಗೆ, ಉಪನಿಷತ್ತಿನ ಕಡೆಗೆ ನೀನು ಹೋಗಬೇಕು ಎಂದು ಸ್ಪಷ್ಟವಾದ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಉತ್ತರ ಗೀತೆಯಲ್ಲಿ ಕೊಡ್ತಾನೆ. ಆಧ್ಯಾತ್ಮಿಕ ಮಿತ್ರರೇ, ಇಲ್ಲಿಗೆ ನಾನು ಈ ವಿಡಿಯೋವನ್ನು ನಿಲ್ಲಿಸ್ತೇನೆ. ಮುಂದಿನ ವಿಚಾರವನ್ನು ನಾವು
ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ತತ್ ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.